ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ವ್ಲಾಗ್. ಸೊ ನಾನು ರಂಜಿತಾ. ಸೊ ವೆಲ್ಕಮ್ ಟು ನನ್ನ ಕಲಿವಲ್ಸ್ ಯೂಟ್ಯೂಬ್ ಚಾನಲ್, ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್ಗೆ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರಾಗಿದ್ರೆ ವೆಲ್ಕಮ್ ನನ್ನ ಚಾನಲ್ಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದಲ್ಲಿ ಶೇರ್ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಂಗೆ ವ್ಲಾಗ್ ಮಾಡೋದು ತುಂಬ ಇಷ್ಟ. ಆ್ಯಂಡ್ ನಾನಿರೋದು ಬ್ಯಾಂಗ್ಳೂರಲ್ಲಿ, ವರ್ಕಿಂಗ್ ಇನ್ ಅ ಬ್ಯಾಂಕಿಂಗ್ ಸೆಕ್ಟರ್. ಆ್ಯಂಡ್ ಆಲ್ಸೋ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ, ಜೊತೆಗೆ ಸೆಷನ್ಸ್ ಕೂಡ ತಗೋತೀನಿ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದಲ್ಲಿ ಸೊ ನನ್ನ ಮೇಲ್ ಐಡಿನ ಕೊಟ್ಟಿರ್ತೀನಿ, ನೀವು ನನಗೆ ಮೇಲ್ ಮಾಡ್ಬೋದು. ಸೊ 1-to-1 ಸೆಷನ್ ಕೂಡ ತಗೋತೀನಿ. ದಿಸ್ ಇಸ್ ಆಲ್ ಅಬೌಟ್ ಮೈ ಇಂಟ್ರೊಡಕ್ಷನ್. ಸೊ ಇವತ್ತಿನ ಡೈಲಿ ವ್ಲಾಗೇ ಆಗಿರುತ್ತೆ. ಸೊ ಟೈಮ್ ಬಂದು ಆಲ್ರೆಡಿ 7 o'clock ಆಗ್ತದೆ. 3ಗೆಲ್ಲ ಅಲಾರಾಮ್ ಇಟ್ಟಿದೆ, ಬಟ್ ಎದ್ದೇಳಲಿಕ್ಕೆ ಆಗಲಿಲ್ಲ ನನ್ನ ಕೈಲಿ ಇವತ್ತು. ಮತ್ತೆ 6 o'clock ಹೋಯ್ತು, ಇವಾಗ 7ಗೆ ಹೋಗಿದೆ. ಏನೋ ಕುಕ್ಕಿಂಗ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಚೆ ಕಡೆ ಏನೋ ಸಾಂಗ್ಸ್ ಹಾಕಿದ್ದಾರೆ, ಸೊ ಅದಕ್ಕೆ ಸ್ವಲ್ಪ ರೂಮಲ್ಲಿ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಈ ವಿಡಿಯೋ ನೋಡ್ತಾ ನಿಮ್ಮ ದಿನ ಕೂಡ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಜೊತೆಗೆ ತುಂಬ ಪೀಸಾಗಿ ಕೂತ್ಕೊಂಡು ಈ ವ್ಲಾಗ್ನ ಎಂಜಾಯ್ ಮಾಡಿ. ಆ್ಯಂಡ್ ಆಲ್ರೆಡಿ ಸಾಕಷ್ಟು ಜನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಡೇ ನಿಮ್ಮೆಲ್ರಿಗೂ. ಸೊ ಇವಾಗ ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕಿರೋ ಕಾರಣ ಈ ಥರ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ಬಂದು ಸ್ವಲ್ಪ ಗೆಣಸನ್ನ ಬೇಯಿಸ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತಲೇ ಹೇಳ್ಬಿಟ್ಟು. ಸ್ವಲ್ಪ ಮಿಕ್ಕಿರೋ ಲಂಚ್ಗೂ ಕೂಡ ಅದನ್ನೇ ತಿನ್ಕೋತೀನಿ. ಸೈಡ್ಸ್ ಥರ ನನಗದೊಂಥರ. ಸೊ ಇದಾದರೆ ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕಬೇಕು. ನೈಟೇ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಎತ್ತಿಟ್ಟೆ, ಬಿಕಾಸ್ ನೆನ್ನೆ ಮಾರ್ನಿಂಗ್ ಯಾವುದೇ ಥರ ಪಾತ್ರೆ ವಾಶ್ ಮಾಡಿ ಹೋಗಿರಲಿಲ್ಲ ನಾನು. ಸೊ ಹಾಗಾಗಿ ಎಲ್ಲವನ್ನು ಬಂದು ತೊಳೆದಿಟ್ಟಿದ್ದಾಯಿತು. ಒಂದು ಚಿಕ್ಕ ಕೆಲಸ ಇದೆ, ಮುಗಿಸೋಣ. ಬನ್ನಿ ಬಿಸಿ ಕಾಫಿ ಕುಡಿಯುವ. ಜಾಗ್ರಿ ಮತ್ತೆ ಕಾಫಿ ಪೌಡರ್ನ ಹಾಕೊಳ್ಳೋದು ಚೆಲ್ಲೆ ಹೋಯ್ತು. ಚೀಯರ್ಸ್ ಗೈಸ್. ನನ್ನ ಫೇಸ್ ಸ್ವಲ್ಪ ಆಯಿಲ್ ಇದೆ, ಬಿಕಾಸ್ ನೈಟ್ ನಾನು ಕುಂಕುಮದಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಥರ ಕಾಣಿಸ್ತದೆ. ಕಾಫಿ ಈಸ್ ಮಸ್ಟ್ ಮಾರ್ನಿಂಗ್.
ಸೊ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಫುಲ್ ಏನು ರೆಡಿ ಮಾಡಿದ್ದೆ ಪೊಂಗಲ್ಲು ಅಷ್ಟು ಇದೆ. ಸೊ ಇಷ್ಟು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸಸ್ ಮಾಡಿಲ್ಲ ಬಿಕಾಸ್ ನಾನು ತಿನ್ನಲ್ಲ ಮತ್ತೆ ಬಂದು. ಸೊ ಹಾಗಾಗಿ ಸೊ ಇಟ್ಸ್ ಡನ್. ನನಗೆ ಐರನ್ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಗೈಸ್. ನಾನು ಬೇಸಿಕ್ ನನಗೆ ಇಮ್ಮಿಡಿಯೇಟಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಸೊ ಸಿಕ್ಕಾಬಿಟ್ಟೆ ನೀಟಾಗಿರ್ಬೇಕು ಐರನ್ ಆ ಥರ ಏನಿಲ್ಲ. ಎಲ್ಲೆಲ್ಲಿ ಸೊಕ್ಕಾಗಿರುತ್ತಲ್ಲ ಅಲ್ಲಿ ಮಾತ್ರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ. ಏನು ಶೆಕೆ ಆಗ್ತಿದೆ ಗೊತ್ತಾ ಗೈಸ್. ಆ್ಯಕ್ಚುಲಿ ಫ್ಯಾನ್ ಇಲ್ಲ ಅಂದ್ರೆ ಒಂಚೂರು ರೆಡಿ ಆಗೋಕ್ಕಾಗಲ್ಲ ಆ್ಯಕ್ಚುಲಿ ತುಂಬ. ಸೊ ನನ್ನ ಐಬ್ರೋ ಫಿಲ್ಲಿಂಗ್ ಸೊ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆದಷ್ಟು ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೊಂದು ಅಫರ್ಮೇಷನ್ನ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಅಫರ್ಮೇಷನ್ ಅಂದರೆ ಲೈಕ್ ಒಂದು ಸೆಂಟೆನ್ಸ್ನ ಒಂದು ಸ್ಪೆಸಿಫಿಕ್ ವಿಶ್ಗೋಸ್ಕರ ರಿಪೀಟಾಗಿ ಜಪ ಥರ ಹೇಳ್ತಾ ಇರೋದು. ಜಪ ತಪ ಅಂತ ಮಾಡ್ತಾರಲ್ಲ ಅವಾಗೆಲ್ಲ. ಸೊ ಮೆಡಿಟೇಷನಿಗೆ ಕೂತ್ಕೊಂಡಾಗ ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಅದನ್ನೇ ರಿಪೀಟ್ ಮಾಡೋದು. ಒಂದು ಸೆಂಟೆನ್ಸ್ನ ಯಾವುದಾದ್ರು ಒಂದು ವಿಶ್ ಆಗಬೇಕು ಅನ್ನೋದಿದ್ರೆ ಸೊ ಅದಕ್ಕೆ ರಿಪೀಟ್ ಮಾಡೋದನ್ನ ಅಫರ್ಮೇಷನ್ ಅಂತ ಹೇಳ್ತಾರೆ. ಸೊ ಅಫರ್ಮೇಷನ್ನ ಯೂಶಲಿ ಕೆಲವ್ರು ಹೇಳೋ ಪ್ರಕಾರ ಪ್ರೋಸೆಸ್ ಏನಾಗ್ತಿರುತ್ತಲ್ಲ, ಇವಾಗ ಒಂದು ದುಡ್ಡು ಬರಬೇಕಾಗಿರುತ್ತೆ, ಆ ದುಡ್ಡು ಹೇಗೆ ಬರುತ್ತೆ, ಅದು ಪ್ರೋಸೆಸ್ ಏನಿರುತ್ತೆ, ಆ ಪ್ರೋಸೆಸ್ಗೆ ಅಫರ್ಮೇಷನ್ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಏನೋ ಜಸ್ಟ್ ಒಂದು ಸೆಂಟೆನ್ಸ್, ಈಗ ಐ ಆಮ್ ಹೆಲ್ದಿ, ಐ ಆಮ್ ರಿಚ್ ಈ ಥರ ಹೇಳಿ ಅಂತ ಕೆಲವ್ರು ಹೇಳ್ತಾರೆ. ಇನ್ನೂ ಆಗದೇ ಇದ್ರೂ ಸಹ ಆ ಥರ ಹೇಳಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಎರಡೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಕೆಲವ್ರಿಗೆ ಪ್ರೋಸೆಸ್ ಇರೋ ಅಫರ್ಮೇಷನ್ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ. ಆ್ಯಂಡ್ ಕೆಲವ್ರಿಗೆ ಬರೀ ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಇನ್ ಮೈ ಡ್ರೀಮ್ ಜಾಬ್ ಈ ಥರ ಹೇಳ್ಕೊಂಡ್ರೆ ಕೆಲವ್ರಿಗೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ ಬೇಡ. ಸೊ ನೀವು ಎರಡೂ ಮಾಡ್ಬೋದು. ಬಿಕಾಸ್ ಯಾರಿಗೆ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಅಫರ್ಮೇಷನ್ ಏನಪ್ಪ ಅಂದರೆ ಐ ಲವ್ ಮನಿ, ಮನಿ ಲವ್ಸ್ ಮೀ. ಐ ಲವ್ ಮನಿ, ಮನಿ ಲವ್ಸ್ ಮೀ. ನಾನು ದುಡ್ಡನ್ನು ತುಂಬ ಇಷ್ಟಪಡ್ತೀನಿ, ದುಡ್ಡು ಸಹ ನನ್ನನ್ನು ತುಂಬ ಇಷ್ಟಪಡುತ್ತೆ. ಈ ಒಂದು ಅಫರ್ಮೇಷನ್ನ ನೀವು ಯಾವಾಗ ಬೇಕಾದರೂ ಹೇಳ್ತಾ ಇರ್ಬೋದು. ಒಂದು 5 ಮಿನಿಟ್ಸ್ ಅದಕ್ಕೆ ಅಂತ ಟೈಮ್ ಎತ್ತಿಟ್ಬಿಟ್ಟು ಕೂತ್ಕೊಂಡು ಹೇಳ್ಬೋದು. ಅಥವಾ ನೀವು ನಿಂತಲ್ಲಿ ಕೂತಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಓಡಾಡ್ಬೇಕಾದ್ರೆ, ವಾಕ್ ಮಾಡ್ಬೇಕಾದ್ರೆ, ಮಲ್ಕೊಳ್ಳೋ ಮುಂಚೆ ಎದ್ದು ಕೂಡಲೇ ಯಾವಾಗೆಲ್ಲ ನೆನಪಾಗುತ್ತೋ ಇದನ್ನ ಅಟ್ಲೀಸ್ಟ್ ಒಂದು 7 ಡೇಸ್ ಟ್ರೈ ಮಾಡಿ ನೋಡಿ. ಎವ್ರಿ ಡೇ ವಿತೌಟ್ ಗ್ಯಾಪ್. ಅಂದರೆ ಇವತ್ತು ಮಾಡಿದೆ ನಾಳೆ ಬಿಟ್ಬಿಟ್ಟೆ ಆ ಥರ ಬೇಡ. ಸೊ ಎವ್ರಿ ಡೇ ಫನ್ ಆಗಿ ತಗೊಳ್ಳಿ, ಫನ್ ಆಗಿ ಮಾಡಿ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೆ, ಮನ್ಸಲ್ಲೇ ಹೇಳ್ಕೊಳ್ಳೋದು ಐ ಲವ್ ಮನಿ, ಮನಿ ಲವ್ಸ್ ಮೀ, ಥ್ಯಾಂಕ್ ಯು ಮನಿ, ಐ ಲವ್ ಮನಿ, ಮನಿ ಲವ್ಸ್ ಮೀ, ಥ್ಯಾಂಕ್ ಯು ಮನಿ ಅಂತ ರಿಪೀಟೆಡ್ ಆಗಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ನನಗೆ ತಿಳಿಸಿ, ಓಕೆನಾ? ಸೊ ಟ್ರೈ ಮಾಡಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಮೈ ವಾಚ್ ಟೈಮು 10:20 ಆಗ್ತದೆ ಆಲ್ಮೋಸ್ಟ್. ಈಗ ಆ್ಯಕ್ಚುಲಿ ಇವತ್ತೇ ಒಂದು ಸ್ವಲ್ಪ ಬೇಗ ರೆಡಿ ಆಗ್ತಿರೋದು ಆಯಿತಾ. ಒಂದು 4 ಡೇಸಿಂದ 5 ಮಿನಿಟ್ಸ್ 10 ಮಿನಿಟ್ಸ್ ಲೇಟಾಗಿ ಹೋಗ್ತಿದ್ದೆ. ಇವತ್ತು ಆನ್ ಟೈಮ್ಗೆ ಹೋಗೋಣ ಅಂದ್ಬಿಟ್ಟು. ಸೊ ಫಸ್ಟು ನೈಕ್ ಅವ್ರ ಮಿನಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೋತೀನಿ. ಇದು ಪ್ಲಮ್ ಅವ್ರದ್ದು. ಹೇರ್ ಸಮಯ. ನಾನು ನೈಟೇ ಹೇರ್ ಸೆರಮ್ನ ಹಾಕಿದ್ದೆ. ನಾನು ಬ್ಯಾಕ್
ಕಿತ್ತೋಯ್ತು ಮೊನ್ನೆ ತಾನೇ. ಸೊ ಕಷ್ಟಪಟ್ಟು ಹಂಗೆ ಹಾಕೊಂಡಿದ್ದೀನಿ. ಇವಾಗ ಹೊಸ ಬ್ಯಾಗ್ ಆರ್ಡರ್ ಮಾಡಬೇಕು. ಯಾವ್ದು ಆರ್ಡರ್ ಮಾಡೋದಂತಾನೆ ಹುಡುಕಿ ಸಾಕಾಗೋಗ್ಬಿಡಿದೆ ಎಲ್ಲ ಆ್ಯಪ್ಸಲ್ಲಿ. ಇವತ್ತು ಹೆಂಗಾರು ಮಾಡಿ ಫೈನಲೈಸ್ ಮಾಡಿ ಒಂದು ಹೊಸ ಬ್ಯಾಗ್ನ ಬುಕ್ ಮಾಡಲೇಬೇಕು. ಇಲ್ಲ ಅಂದರೆ ನನಗೆ ಇದನ್ನ ಎತ್ಕೊಂಡು ತಿರ್ಗಾಡೋಕೆ ಆಗೋದೇ ಇಲ್ಲ. ಸೊ ಇದ್ರಲ್ಲಿ ನಾನು ವಾಟರ್ ಬಾಟಲ್, ಛತ್ರಿ ಕೂಡ ಇರುತ್ತೆ, ಲಂಚ್ ಬಾಕ್ಸ್ ಎಲ್ಲ ಇರುತ್ತೆ. ನಾನು ಎಕ್ಸ್ಟ್ರಾ ಬೇಕಾದ್ರೆ ಇದ್ರಲ್ಲಿ ಇಟ್ಕೊಂಡು ಹೋಗ್ತೀನಿ. ಸೊ ಅದಕ್ಕೆ ಬ್ಯಾಗ್ ಚಿಕ್ಕದಾಗಿರುತ್ತೆ. ಸೊ ಎರಡು ಏನೋ ಸ್ಪೇಸ್ ಇರೋದಾಗ್ಬಿಟ್ರೆ ಎರಡು ಹೊತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ನನ್ನ ಕೆಲಸ. ಹಾಗಾಗಿ ಹೊಸ ಬ್ಯಾಗ್ ಯಾವ್ದು ಬುಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾವ್ದಾದ್ರು ಬಂದಾಗ. ಲಿಂಕ್ ಕೊಡ್ತೀನಿ, ಸೊ ದಟ್ ನೀವು ಬೇಕಿದ್ರೆ ಬೈ ಮಾಡ್ಬೋದು. ಸೊ ಲಂಚ್ ಬ್ಯಾಗ್ ರೆಡಿ. ಆ್ಯಂಡ್ ಇವಾಗ ಹೋಗಿರೋ ಚಾರ್ಜರ್ ಎಲ್ಲ ಹಾಕೊಂಡು ಬರ್ತೇನೆ. ಆಧಾರ್ ಕಾರ್ಡ್ನ ಮನೆಯಿಂದನೇ ತಗೊಂಡು ಪಾಕೆಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಬಸ್ಸಲ್ಲಿ ಅವ್ರು ಕೇಳಕ್ಕೆ ಮುಂಚೆ ಇತ್ತು ಹೊಸಪೇಟೆ ಟಿಕೆಟ್ ತೊಗೊಳೋದು. ಇಲ್ಲ ಅಂದರೆ ಕಂಡಕ್ಟರ್ ಕಿಚ್ಚಾಡ್ತಿರ್ತಾರೆ ಬಸ್ಸಲ್ಲಂತೂ. ನನ್ನ ಲಿಟ್ರಲಿ ಹೆಂಗೆ ಸುರಿತಿದೆ ನೋಡಿ ಸೆಕೆ ಎಲ್ಲ. ಸೊ ಯಾ ಗೈಸ್, ಬನ್ನಿ ಆಫೀಸ್ಗೆ ಹೋಗುವ. ಫ್ಯಾನ್ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಡ್ತೀನಿ. ಸ್ವಲ್ಪ ನೀರು ಕುಡಿಯೋಣ ಅನ್ನಿಸ್ತದೆ. ಕೋಲ್ಡ್ ವಾಟರ್ ಬೇಕು ಅದಕ್ಕೆ. $8:25 ಆಗ್ತದೆ. ಯೋಚನೆ ಮಾಡ್ತಾ ಇದ್ದೀನಿ ಗ್ರಾಟಿಟ್ಯೂಡ್ ಬುಕ್ ಬರ್ಬಿಟ್ಟು ಹೋಗ್ಲಾ ಬಂದು ಬರಿಲ್ಲ ಅಂತ. ಆಲ್ರೆಡಿ ಬ್ಯಾಗಲ್ಲಿ ಎತ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಈವ್ನಿಂಗ್ ಬಂದು ಬರೀತೀನಿ. ನೀವು ಕೂಡ ಗ್ರಾಟಿಟ್ಯೂಡ್ ಜರ್ನಲ್ನ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಆಲ್ರೆಡಿ ವಿಡಿಯೋ ನನ್ನ ಚಾನಲಲ್ಲಿದೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಯಾ, ಈ ವ್ಲಾಗ್ನ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪೇಷನ್ಸ್ ಆಗಿ ಕೂತು ಈ ವ್ಲಾಗ್ನ ನೋಡಿದ್ದಕ್ಕೆ. ಆ್ಯಂಡ್ ಸಾಕಷ್ಟು ಜನ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ನ ಕೊಡ್ತಾ ಇದ್ರ, ಪಾಸಿಟಿವ್ ಆಗಿ ಮೆಸೇಜಸ್ನ ಕಳಿಸ್ತೀರಾ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಕೂಡ. ಆ್ಯಂಡ್ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.